ಅಪ್ಪೆ ನಲ್ಲಿ ಮಳೆ ಸಿಗುತ್ತಾ? ಹೇಳಲೇ ಇಲ್ಲ ನೀನು. ಚೂರಿದೆ ಗುರು. ಬೀಳು 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 ಕೆಳಗಡೆ ಬಿದ್ದೈತಿ. ಇದರಲ್ಲಿಲ್ಲ. ಇದೆ ಇಷ್ಟೇ ಪೀಸ್ ಇರೋದು ನಲ್ಲಿ ಮಳೆನಲ್ಲಿ. ಓಕೆ, ರೈಸ್ ಎತ್ಕೊಂಡು ತಿನ್ಬೇಕು. ಚೇರ್ಸ್. ಲ್ಯಾಂಡ್ ಮಾರ್ಕ್ ಕೇಳಂಗಿಲ್ಲ, ಇದೇ ಲ್ಯಾಂಡ್ ಮಾರ್ಕ್. ಇದೇ ಲ್ಯಾಂಡ್ ಮಾರ್ಕ್ ಬೇರೆ ಇದಕ್ಕೆ. ಸೊ ಗುರು, ನಾವು ಇವತ್ತು ಯಲಹಂಕಕ್ಕೆ ಬಂದಿದ್ದೀವಿ. ಯಲಹಂಕದಲ್ಲಿ ಮೋಹನ್ ರಾವ್ ಮಿಲಿಟರಿ ಹೋಟ್ಲ್ ಅಂದ್ಬಿಟ್ಟು ಒಂದು ಹಳೆ ಹೋಟ್ಲು, 60-65 ವರ್ಷ ಹಳೆ ಹೋಟ್ಲು. ಇಲ್ಲಿ ನಿಮಗೆ ಅಂದರೆ ನೀವು ಇಲ್ಲಿ ಯಾರನ್ನಾದ್ರೂ ಕೇಳಿ ಒಂದು ಒಳ್ಳೆ ಮಿಲಿಟರಿ ಹೋಟ್ಲು ಯಾವುದು ಅಂತ ಕೇಳಿದ್ರೆ ಜನ ಕಣ್ಣು ಮುಚ್ಕೊಂಡು ತಗೊಬಂದು ಇಲ್ಲಿ ಬಿಡ್ತಾರಂತೆ. ಮೋಹನ್ ರಾವ್ ಮಿಲಿಟರಿ ಹೋಟ್ಲಿಗೆ ಲೊಕೇಶನ್ ಬಂದ್ಬಿಟ್ಟು ಓಲ್ಡ್ ಪೋಸ್ಟ್ ಆಫೀಸ್ ರೋಡು ಎಂಟ್ರೆನ್ಸಲ್ಲಿ ಇರೋವಂಥದ್ದು, ಗಾಂಧಿನಗರ ಅಂತೆ, ಯಲಹಂಕ ಗಾಂಧಿನಗರ. ಬಿರಿಯಾನಿ ಫೇಮಸ್ಸು, ಮತ್ತು ಇನ್ನು ಬೋಟಿ ತಲೆ ಮಾಂಸ, ಮಟನ್ನು, ಚಾಪ್ಸು ಗೀಪ್ಸು ಎಲ್ಲ ಸಿಗುತ್ತೆ. ಬೆಳಗ್ಗೆ ಕಾಲು ಸೊಪ್ಪು ಇಡ್ಲಿ ಎಲ್ಲ ಸಿಗುತ್ತಂತೆ. ಬನ್ನಿ. ಆಮೇಲೆ ಇದು ಒಂಥರ ಮನೆ, ಇದು ಮನೆನೇ ಗುರು. ಸರ್, ಚಪಾತಿ, ರೈಸ್, ನೀರ್ ದೋಸೆ, ಮಟನ್ ಚಾಪ್ಸ್, ತಲೆ ಮಾಂಸ, ಲಿವರ್, ಚಿಕನ್, ಕೈಮಾ, ಬೋಟಿ. ಬೆಳಗ್ಗೆ ಕಾಲ್ ಸೂಪು, ನೀರ್ ದೋಸೆ ಸಿಗುತ್ತೆ. 8:30ಗೆ. 8:30ರಿಂದ 12. ಮತ್ತೆ 12ರಿಂದ ಮಧ್ಯಾಹ್ನ ಊಟ. ಮತ್ತೆ ರಾತ್ರಿ ಊಟನೂ ಇರುತ್ತಾ? ರಾತ್ರಿ ಸೇಮ್. ಸೊ ಇಲ್ಲಿ ಬಿರಿಯಾನಿನೇ ಫೇಮಸ್. ಬಿರಿಯಾನಿ ಫೇಮಸ್. ಯಾವ ತರ ಸರ್? ಪಲಾವ್ ಸ್ಟೈಲಾ? ನಾಟಿ ಸ್ಟೈಲ್. ಮಟನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಮಾಡಲ್ಲ. ಚಿಕನ್ ಮಾಡಲ್ವಾ? ಚಿಕನ್ ಮಾಡಲ್ಲ, ಮಟನ್ ಸೈಡ್ ಡಿಶ್ ಮಾಡ್ತೀವಿ. ಬಟ್ ಬಿರಿಯಾನಿ ಮಾಡಲ್ಲ. ಮಟನ್ ಬಿರಿಯಾನಿ ಮಾಡ್ತೀವಿ. ಓಕೆ ಸರಿ ಸರ್. ಇದು ಏನ್ ಕಾಸ್ಟ್ ಅಲ್ಲಿ ಕೊಡ್ತೀರಾ ಸರ್? ಏನಾದ್ರು ಹೇಳ್ಬೋದಾ? ರೇಟ್ 260 ಬಿರಿಯಾನಿ. ಓಕೆ. ಮಟನ್ ಎಲ್ಲಾನು 200. ಓಕೆ. ತಲೆ ಮಾಂಸ, ಬೋಟಿ, ಚಿಕನ್ ಎಲ್ಲಾನು 150. ಚಿಕನ್, ಕೈಮಾ, ಬೋಟಿ, ಲಿವರ್, ತಲೆ ಮಾಂಸ, ಒಂದು ಮಟನ್ ಬಿರಿಯಾನಿ, ಆಮೇಲೆ ಲಿವರು, ಮಟನ್ ಲಿವರ್ ಒಂದು, ಚಾಪ್ಸ್. ಮಟನ್ ಅಲ್ಲಿ ಬೇರೆ ಏನು ಸಿಗುತ್ತೆ? ಮಟನ್ ಚಾಪ್ಸ್, ಮಟನ್ ಕೈಮಾ, ಮಟನ್ ಬೋಟಿ. ಮಟನ್ ಕೈಮಾ ಕೊಡು. ಚಿಕನ್ ಅಲ್ಲಿ ಏನು ಸಿಗುತ್ತೆ? ಚಿಕನ್ ಫ್ರೈ, ಚಿಕನ್ ಕುರ್ಮಾ. ಚಿಕನ್ ಫ್ರೈ ಕೊಡು. ಚಿಕನ್ ಫ್ರೈ ಬೇರೆ ಸಾಕು. ಬರೀ ಕುಷ್ಕನೂ ಸಿಗುತ್ತೆ ಸರ್ ಇಲ್ಲಿ? ರೆಗ್ಯುಲರ್ ಆಗಿ ಬರ್ತೀರಾ ನೀವು? ಅವಾಗ ಎಲ್ಲ ಕಡೆ ಹೋಗ್ತಾ ನಾವು ಒಂದೇ ನೋಡಲ್ಲ. ಇದೇ ಏರಿಯಾನ ನೀವು? ಇಲ್ಲ, ಯಲಹಂಕ. ಅಂದ್ರೆ ಅವಾಗ ಬರ್ತಾ ಇರ್ತೀರಾ ತಿನ್ಬೇಕು ಅನ್ಸ್ದಾಗ? ಯಾವಾಗ ತಿನ್ಬೇಕಂತ ಅಲ್ಲೆಲ್ಲ ಹೋಗ್ತಾ, ನ್ಯೂಟನ್ಗೆಲ್ಲ ಹೋಗ್ತಾ ಇರ್ತೀನಿ. ನಾವು ಇಲ್ಲೇ ಇಲ್ಲ, ನ್ಯೂಟನ್, ದೇವನಹಳ್ಳಿ. ಇಲ್ಲಿ ಏನು ಇಷ್ಟ ನಿಮಗೆ? ಚಾಪ್ಸ್, ಮಟನ್ ಚಾಪ್ಸ್ ಚೆನ್ನಾಗಿರುತ್ತಾ? ಅಯ್ಯೋ, ನಾವು ಚಾಪ್ಸ್ ಹೇಳೋದೇ ಮರ್ತ್ಬಿಟ್ಟು. ಅಪ್ಪಿ ಒಂದು ಮಟನ್ ಚಾಪ್ಸ್ ಕೊಟ್ಬಿಡು. ಮಟನ್ ಬಿರಿಯಾನಿ 260 ರೂಪಾಯಿ ಪೀಸ್. ಎಲ್ಲ ಸಣ್ಣ ಪೀಸು, ಬಟ್ ತಟ್ಟೆ ತುಂಬ ಆ ಪೀಸ್ ಜೀರೋ ಹತ್ರ ಕಾಣೋದು. ಒಟ್ಟಿನಲ್ಲಿ ಇಲ್ಲೊಂದು ಬಿರಿಯಾನಿ ರೈಸ್ ಮಾತ್ರ ಮಸಾಲೆ ಭರಿತವಾಗಿ ಸಣ್ಣದಾಗಿ ಕಾಣ್ತಿದೆ ನೋಡಿ. ತರ್ತರಿ ಆಗಿದೆ ಮಸಾಲೆ ಎಲ್ಲ, ಚಕ್ಕೆ ಲವಂಗೆಲ್ಲ ಜಾಸ್ತಿನೇ ಹಾಕಿದ್ದಾರೆ. ಫಸ್ಟ್ ಇದನ್ನೇ ಟ್ರೈ ಮಾಡೋಣ. ಬಿರಿಯಾನಿ ಸ್ಟಾರ್ಟರ್ಸ್ ಟ್ರೈ ಮಾಡೋಕ್ಕೆ ಮುಂಚೆ ಬಿರಿಯಾನಿ ಟ್ರೈ ಮಾಡೋಣ, ಫ್ಲೇವರ್ ಗೊತ್ತಾಗ್ಬಿಡುತ್ತೆ. ಆಹಾ, ಚೆನ್ನಾಗಿದೆ. ಮಸಾಲೆ ತರ್ತರಿಗೆ ಹಾಕಿರೋದೆಲ್ಲ ಸಕಾಲಾಗಿ ಸಿಗುತ್ತೆ. ಬ್ಯಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಜಾಸ್ತಿ ಹೋಗಿರುತ್ತೆ. ಫ್ಲೇವರ್ ಇದೆ ಒಟ್ಟು ಬಿರಿಯಾನಿನಲ್ಲಿ. ಪೀಸು ಕೂಡ ಅಷ್ಟೇ ಸಣ್ಣ ಇರುತ್ತಲ್ಲ, ಮಸಾಲೆ ಎಲ್ಲ ಸಕಾಲಾಗಿ ಹಿಡಿದಿರುತ್ತೆ. ಚೆನ್ನಾಗಿದೆ ಗುರು. ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಒಟ್ಟಲ್ಲಿ. ಇದೊಂದು ಸ್ಪೆಷಲ್ ಇಲ್ಲಿ ನಮ್ಮ ರಾಮನಗರ ಕಡೆ ಚಟ್ನಿ ಕೊಡ್ತಾರೆ, ಇವರು ಇದನ್ನು ಕೊಡ್ತಾರೆ ಇದಕ್ಕೆ. ಇದು ಒಂಥರ ಫ್ಲೇವರ್ ಕೊಡುತ್ತೆ. ಬಟ್ ಮಟನ್ ಬಿರಿಯಾನಿಗೆ ಯಾವುದೋ ಹಂಚ್ಕೊಂಡು ತಿನ್ನೋ ಅವಶ್ಯಕತೆನೇ ಇರಲ್ಲ ಅನಿಸುತ್ತೆ. ಬಟ್ ಚೆನ್ನಾಗಿದೆ, ಖಾರವಾಗಿ. ಚಟ್ನಿ ಒಂಥರ ಚೆನ್ನಾಗಿದೆ. ಸೌತೆಕಾಯಿ ಮತ್ತು ಮೊಸರು ಬಜ್ಜಿ ಎಲ್ಲ, ಇದು ಮೊಸರು ಬಜ್ಜಿ ಥರ ಕೊಡ್ತಾರೆ. ಖಾರವಾಗಿದೆ. ಅದು ಪುದೀನ ಹಸಿಮೆಣಸಿನ್ಕಾಯಿ ಎಲ್ಲ ಹೋಗಿರುತ್ತೆ. ಬಿರಿಯಾನಿ ಮಾತ್ರ ಫಸ್ಟ್ ಕ್ಲಾಸ್ ಇದೆ, ಸ್ವಲ್ಪ ಖಾರ ಇದೆ, ಚೆನ್ನಾಗಿದೆ. ಅಪ್ಪೆ ನಲ್ಲಿ ಮಳೆ ಸಿಗುತ್ತಾ? ಹೇಳಲೇ ಇಲ್ಲ ನೀನು.
ಒಂದು ನಲ್ಲಿ ಮಳೆ ಒಂದಲ್ಲಿ ತೆಗಿರೋಣ. ಇಷ್ಟು ದೂರ ಒಂದು ನಲ್ಲಿ ಮಳೆ ಟ್ರೈ ಮಾಡಿದ್ರೆ ಹೆಂಗಪ್ಪ? ಇದು ಲಿವರು, ಮಟನ್ ಲಿವರು. ಇಷ್ಟು ದೊಡ್ಡ ಪ್ಲೇಟಲ್ಲಿ ಇಷ್ಟು ಚಿಕ್ಕ ಪ್ಲೇಟನ್ನು ಕೊಟ್ಟಿದ್ರೆ ಗೊತ್ತಾಗ್ತಿಲ್ಲ. ಚಿಕ್ಕ ಪ್ಲೇಟು, ಕ್ವಾಂಟಿಟಿ ಇಷ್ಟೇ ಇರೋದು. ಇದಕ್ಕೆ ಪೆಪ್ಪರ್ ಸರಿಯಾಗಿ ಹೋಗಿದೆ, ಮಸಾಲೆ ಜಾಸ್ತಿ ತೊಗೊಂಡು ತಿನ್ನಬೇಕು. ಆಹಾ, ಚೆನ್ನಾಗಿದೆ. ಜಾಸ್ತಿ ಪೆಪ್ಪರ್ ಏನಿಲ್ಲ, ಗ್ರೇವಿ ಸ್ವಲ್ಪ ಚೆನ್ನಾಗಿದೆ, ಮಜವಾಗಿದೆ, ಜಾಸ್ತಿ ಸ್ಪೈಸಿನೂ ಇಲ್ಲ. ಕೈಮಾ ಉಂಡೆ ಇದೆಲ್ಲ ಒಂದೇ ಥರ ಮಸಾಲೆ ಇದೆ ಗುರು. ಇದಕ್ಕೂ ಒಂದೇ ಮಸಾಲೆ, ಅದಕ್ಕೂ ಒಂದೇ ಥರ ಮಸಾಲೆ. ಸ್ವಲ್ಪ ಆನಿಯನ್ನೆಲ್ಲ ಫ್ರೈ ಮಾಡಿ ಹಾಕಿರ್ತಾರೆ, ಅದರ ಸ್ವೀಟ್ ಟಚ್ ಇರುತ್ತೆ ಆ ಗ್ರೇವಿನಲ್ಲಿ. ನೋಡ್ಗುರು, ಕೈಮಾ ಉಂಡೆ 1 2 3 4 ಕೈಮಾ ಉಂಡೆ. ರೇಟ್ ಎಷ್ಟು ಅಂತ ಕೇಳಲಿಲ್ಲ ನಾವು, ತರ್ಸ್ಕೊಬಿಟ್ಟೆ. ಆಹಾ, ಬಾಂಡಿಂಗ್ ಕರೆಕ್ಟಾಗಿದೆ ಇದರಲ್ಲಿ. ಜಾಸ್ತಿ ಗಟ್ಟಿನೂ ಇಲ್ಲ, ಜಾಸ್ತಿ ಸಾಫ್ಟು ಇಲ್ಲ. ಒಳಗಡೆ ಮಟನ್ ಸಾಫ್ಟ್ ಆಗೋಗಿದೆ, ಆಮೇಲೆ ಸ್ಪೈಸಿ ಇಲ್ಲ, ಒಳ್ಳೆ ಫ್ಲೇವರ್ ಇದೆ. ಚಕ್ಕೆ ಲವಂಗೆಲ್ಲ ಅಷ್ಟೆಲ್ಲ ಹಾಕಿಲ್ಲ ಇದ್ರಲ್ಲಿ ಜಾಸ್ತಿ, ಬಟ್ ಫ್ಲೇವರ್ ಚೆನ್ನಾಗಿದೆ. ಗ್ರೇವಿನೇ ಮಜಾ ಕೊಡ್ತಿರೋದು ಇದ್ರದ್ದು. ಆಹಾ, ಸಾಕಾಗಿದೆ. ಕೈಮಾ ಉಂಡೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಚಾಪ್ಸ್ ಇದೆ, 2 ಪೀಸ್ ಕೊಡ್ತಾರೆ ಚಾಪ್ಸು. ಒಂದು ನಾವು ಇನ್ಸ್ಟಾಗ್ರಾಮ್ಗೆ ಅಂತ ಒಂದು ಆಲ್ರೆಡಿ ಉಡಿಸ್ ಮಾಡಿಬಿಟ್ಟಿದ್ದೀವಿ. ಪೀಸ್ನ ತೆಗೆದು ತೋರಿಸ್ತೀನಿ ನೋಡಿ, ಚರ್ಬಿ ಹೆಂಗಿದೆ ಪೀಸ್ ಇದ್ರಲ್ಲಿ. ಇದು ಚರ್ಬಿ ಲೇಯರ್ ಮಾತ್ರ ಭರ್ಜರಿಯಾಗಿದೆ. ಅಲ್ಲಿಂದ ಬಂದ್ಬಿಡ್ತು. ಆಮೇಲೆ ಪೀಸು ಆಹಾ, ತಿನ್ಬಿಡೋಣ ಹೆಂಗೆ. ಚರ್ಬಿ ಪ್ಲಸ್ ಮಾಂಸ. ಇಷ್ಟೇ ಮಾಂಸ ಇರಲಿ ಗುರು, ಒಂದೇ ಗೊತ್ತು ಬಂದ್ಬಿಟ್ಟು ಬಾಯಿಗೆ. ಒಂದು ಬಿರಿಯಾನಿ, ಒಂದು ಚಾಪ್ ತೆಗಿರೋಣ. ರುಚಿಯೆಲ್ಲ ಸಕಲಾಗಿದೆ. ಬೆಳ್ಚಿ ಇಪ್ಪೆ ಗುರು, ಹಂಗಿದೆ ರುಚಿ. ನಲ್ಲಿ ಮೂಳೆ ಪರವಾಗಿಲ್ಲ ಗುರು, ಇಲ್ಲಿ ನಲ್ಲಿ ಮೂಳೆ ಎಲ್ಲ ಸಿಗುತ್ತೆ. ಬರೀ ಬಿರಿಯಾನಿ ಸಿಗುತ್ತೆ, ಬೋಟಿ ತಲೆ ಮಾಂಸ, ಅಷ್ಟು ಸ್ವಲ್ಪ ಐಟಮ್ ಸಿಗುತ್ತೆ ಅಂದ್ಕೊಂಡಿದ್ದೆ. ನಲ್ಲಿ ಮೂಳೆ 5 ನಲ್ಲಿ ಮೂಳೆ ಇದೆ. ಬಟ್ ನಲ್ಲಿ ಮೂಳೆ ಮಾಂಸ ಕಮ್ಮಿ ಇದೆ ನೋಡಿ. ಇನ್ನೊಂದು ಸ್ವಲ್ಪ ಮಾಂಸ ಇರಬೇಕಿತ್ತಲ್ಲ. ಫ್ರೈ ಮಾಡೋಣ. ಅಯ್ಯೋ, ನಲ್ಲಿ ಮೂಳೆ ತುಪ್ಪ ಭಯಂಕರ ಚೆನ್ನಾಗಿದೆ. ತುಪ್ಪಕ್ಕೋಸ್ಕರನೇ ನಲ್ಲಿ ಮೂಳೆ ಕೊಟ್ಟರೆ ಅವರು, ಬಟ್ ನಲ್ಲಿ ಮೂಳೆ ಮಾಂಸ ಕಮ್ಮಿ, ತುಪ್ಪ ಭಯಂಕರ ತುಪ್ಪ ಇದೆ ಒಳಗಡೆ. ಫುಲ್ ಕೈಮನೆ ತಗೊಂಡಿದ್ದೀನಿ. ಕಪ್ಪಿ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟವನೆ, ಎಲ್ಲ ಅಂತಂದು ನನಗೆ ಕೊಡ್ತಾನೆ ಅವಾಗಿಂದ. ಬಟ್ ನಲ್ಲಿ ಮೂಳೆ ಮಾತ್ರ ಸಾಕಾಗಿದೆ. ನಲ್ಲಿ ಮೂಳೆಯಲ್ಲಿ ಮಾಂಸ ಕಮ್ಮಿ ಇದ್ರೂ ಒಳಗಡೆ ತುಪ್ಪ, ಆಮೇಲೆ ಆ ಗ್ರೇವಿ ಭಯಂಕರವಾಗಿದೆ. ಸಖತ್ ರುಚಿಯಾಗಿದೆ. ಚಿಕನಲ್ಲಿ ಒಂದೇ ಒಂದು ಐಟಮ್ ತೊಗೊಂಡಿದ್ದೀವಿ, ಶಾಸ್ತ್ರಕ್ಕೆ ಇರಲಿ ಅಂತ ತಗೊಂಡಿರೋದು ಅಷ್ಟೇ, ನಿನ್ನೆ ಜಾಸ್ತಿ ಬೇಡ ಅಂತ. ನಮ್ಗೆ ಬೇಕಾಗಿರೋ ಪೀಸ್ ಹಾಕ್ಬಿಟ್ಟವ್ರು, ಪರವಾಗಿಲ್ಲ. ಫ್ರೈ ಮಾಡಿಕೊಟ್ಟಿರೋದು ಇದು ಮಸಾಲೆ ಪೀಸ್ನ ತೆಗ್ದು ಫ್ರೈ ಮಾಡಿಕೊಟ್ಟಿರೋದಾ ಇಲ್ಲ ಆಲ್ರೆಡಿ ಫ್ರೈ ಮಾಡಿ ಇಲ್ಲ ಆಲ್ರೆಡಿ ಮಾಡಿ ಗೊಸ್ತರ ಮಾಡಿ ಇಟ್ಟಿರೋದು ಇದು ಕರೆಕ್ಟ್. ಆಹಾ, ಚೆನ್ನಾಗೇ ಇದೆ. ಮಟನ್ ಎಲ್ಲ ತಿನ್ಬಿಟ್ಟು ಚಿಕನ್ ತಿಂದರೆ ಮಜಾನೇ ಇಲ್ಲ ಗುರು, ರುಚಿನೇ ಸಿಗಲ್ಲ. ಗೊತ್ತಿಲ್ಲ, ಫಸ್ಟೇ ಟ್ರೈ ಮಾಡಬೇಕಿತ್ತು ನಾವು. ಒಂಥರ ಉರ್ಬಾರ್ ಥರ, ಸ್ಪೈಸಿ ಇಲ್ಲ, ಜಾಸ್ತಿ ಖಾರ ಇಲ್ಲ, ಬಟ್ ಉರ್ಬಾರ್ ಥರ. ಈ ಮಸಾಲೆ ಹಾಕಕ್ಕೆ ಮುಂಚೆ ಉರಿತೀವಿ ಗೊತ್ತಾ ಮಾಂಸ, ಆ ಥರ ಫೀಲ್ ಕೊಡುತ್ತೆ. ಲಿಮಿಟೆಡ್ ಮಸಾಲೆ ಹಾಕಿ ಮಾಡಿರೋಂಥದ್ದು ಚೆನ್ನಾಗಿದೆ. ನನಗಂತೂ ನಲ್ಲಿ ಮೂಳೆ ಸಿಕ್ಕಾಪಟ್ಟೆ ಇಷ್ಟ ಇದು. ಆಮೇಲೆ ಚಾಪ್ಸ್ ಅಂತೂ ಸಖತ್ ಚೆನ್ನಾಗಿದೆ. ಮಾಂಸ, ಚರ್ಬಿ ಮಾಂಸ ಮಜಾ ಇದೆ. ಕೈಮಾ ಉಂಡೆನೂ ಸಿಕ್ಕಾಪಟ್ಟೆ ಒಳ್ಳೆ ಫ್ಲೇವರ್ ಕೊಟ್ಟಿದ್ದಾರೆ.
ಬಿರಿಯಾನಿ ಮಾತ್ರ ಸೂಪರಾಗಿದೆ, ಸ್ಪೈಸಿ ಆಗಿದೆ ಬಿರಿಯಾನಿ. ನನಗೂ ಸಾಕಾದ ಇಷ್ಟ ಆಯಿತು ಬಿರಿಯಾನಿ. ಮಾಂಸ ಪೀಸೆಲ್ಲ ಹಾಕಿ ಕೊಟ್ಟಿದ್ದಾರೆ. ನಮ್ಮ ಕೈಯಲ್ಲಿ ಬೋಳೆ ಮಾಂಸ ಏನು ಬಿದ್ದಿಲ್ಲ ಬ್ರೋ, ಪರವಾಗಿಲ್ಲ. ಎಲ್ಲ ಮಾಂಸ ಸಣ್ಣ ಸಣ್ಣ ಮಾಂಸ ಆದರೆ ಚೆನ್ನಾಗಿ ಬಿದ್ದಿದೆ. ಪೀಸು ರೈಸು ಜೊತೆ ತಿಂತಾಯಿದ್ರೆ ಮಜಾ. ಗ್ರೇವಿ ಜೊತೆ ತಿನ್ನಲಿಲ್ಲ ನಾವು, ಗ್ರೇವಿ ಜೊತೆ ತಿನ್ನಲಿಲ್ಲ, ಅದ್ರ ಜೊತೆ ತಿಂದೆ ನಾನು. ಸಕ್ಕತ್ತಾಗಿದೆ, ಒಂಥರ ಚಟ್ನಿ ಥರ ಕೊಟ್ಟರಲ್ಲ ಅವರು, ಅದ್ರ ಜೊತೆ ಸಕ್ಕತ್ತಾಗಿದೆ. ಚೆನ್ನಾಗಿದೆ ಅವರು. 65 ವರ್ಷದ ಹಳೆ ಹೋಟ್ಲು. ಯಲಹಂಕ ಕಡೆ ಬಂದರೆ ಓಲ್ಡ್ ಪೋಸ್ಟ್ ಆಫೀಸ್ ರೋಡ್ ಕಡೆ ಬಂದರೆ ಬಂದು ವಿಸಿಟ್ ಮಾಡಿ. ನಾವು ಇದೇ ಫಸ್ಟ್ ಬರ್ತಾ ಇರೋದು. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಒಂದ್ಸತಿ ಟೇಸ್ಟ್ ಮಾಡಿ ಹೋಗಿ. ಹಾಂ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ನಾನು ಇದೇ ಫಸ್ಟ್ ಟೈಮ್ ಗುರು. ಇಲ್ಲಿ ಊಟ ಮಾಡಿದ್ಮೇಲೆ ಈ ರಸಂ ಕೊಡ್ತಾರೆ, ಇದು ಕುಡಿಲಿಲ್ಲ ಅಂದರೆ ನಿಮಗೆ ಆ ಮಾಂಸಾಹಾರ ಊಟ ಕಂಪ್ಲೀಟೇ ಆಗೋದಿಲ್ಲ. ಲೈಟಾಗಿದೆ ಹುಣಸೆ ಹಣ್ಣು, ಆಮೇಲೆ ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಹಾಕಿ ಲೈಟಾಗಿ ಮಾಡಿದ್ದಾರೆ. ಆಹಾ, ತೃಪ್ತಿ ಆಗೋಯ್ತು.